ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು GS Tech ಕನ್ನಡ. ನಾನೀಗ ಹುಬ್ಬಳ್ಳಿಯಲ್ಲಿದ್ದೀನಿ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಎಂಟ್ರಿ ನೋಡೋದು. ಇಲ್ಲಿಂದ ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಬರ್ತಿದ್ದೆ. ಹೊರಗಡೆ ಊಟ ಮಾಡೋಣ ಅಂತ ಬಂದಿದ್ದೆ. ಟ್ರೈನಿಗೆ ಕರೆಕ್ಟಾಗಿ ಇನ್ನೊಂದು 15 ನಿಮಿಷ ಇದೆ ಟ್ರೈನ್ ಡಿಪೋಚರ್ ಆಗೋಕ್ಕೆ. ಬನ್ನಿ ಬೇಗ ಬೇಗ ಹೋಗೋಣ. ಮಳೆಯೆಲ್ಲ ಹೋಗ್ತಿದ್ದೀನಿ. ಈಗ ನಾನು ಮೇನ್ ಎಂಟ್ರೆನ್ಸಿಂದ ಹೋಗ್ತಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು EMD ಇದೆ, ಲೋಕೋ ಹುಬ್ಬಳ್ಳಿ ಶೆಡ್ಡಿಂದು. ಈ ಲೋಕ ಯಾವುದು ಅಂತ ಕಾಮೆಂಟ್ ಮಾಡಿ. ಬನ್ನಿ ಹೋಗೋಣ. ಇನ್ನೊಂದು 14 ನಿಮಿಷ ಇದೆ ನಮ್ಮ ಟ್ರೈನ್ಗೆ. ಬೇಗ ಬೇಗ ಹೋಗ್ಬೇಕು ಗುರು, ಇಲ್ಲಾಂದರೆ ಟ್ರೈನ್ ಮಿಸ್ ಆಗುತ್ತೆ. ಈಗ ನಾನು ಮೇನ್ ಎಂಟ್ರೆನ್ಸಿಂದ ಹೋಗ್ತಿಲ್ಲ. ಇಲ್ಲಿಂದ ಲೆಫ್ಟ್ ತಗೊಂಡು ಪಾರ್ಸಲ್ ಆಫೀಸಿಂದ ಒಳಗೆ ಹೋಗ್ತಿದ್ದೀನಿ. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲ್ಯಾಟ್ಫಾರಮ್ ನಿಮಗೆ ಸ್ವಾಗತ. ಹುಬ್ಬಳ್ಳಿ 1507 ಮೀಟರ್ ಉದ್ದ ಇದೆ ಪ್ಲ್ಯಾಟ್ಫಾರಮು, ಅಂದರೆ ಸುಮಾರು 1.5 ಕಿಲೋಮೀಟ್ರು. ನಮ್ಮ ಭಾರತದ ಧ್ವಜ ನೋಡಿ, ನಮ್ಮ ಧ್ವಜ. ಬನ್ನಿ ಬೇಗ ಹೋಗೋಣ ಫ್ರೆಂಡ್ಸ್. ಈಗ ನಾನು ಪ್ಲ್ಯಾಟ್ಫಾರಮ್ ನಂಬರ್ 2 ಮತ್ತು 3ಕ್ಕೆ ಬಂದಿದ್ದೀನಿ. ನಮ್ಮ ಟ್ರೈನು ಪ್ಲ್ಯಾಟ್ಫಾರಮ್ ನಂಬರ್ 3ರಲ್ಲಿದೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್. ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 16214 ಹುಬ್ಬಳ್ಳಿ ಅರಸೀಕೆರೆ ಮೆಮೊ. ಮುಂಚೆ ಇದು ಪ್ಯಾಸೆಂಜರ್ ಟ್ರೈನ್ ಆಗಿತ್ತು. ಈಗ ಮೆಮೊ ಟ್ರೈನ್ ಬಿಟ್ಬಿಟ್ಟು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಸೇಮ್ ಸ್ಟಾಪ್ಸು ಎಕ್ಸ್ಪ್ರೆಸ್ ಫೇರಲ್ಲಿ. ಸೊ ಎಕ್ಸ್ಪ್ರೆಸ್ ಅಂದರೆ ಅಟ್ಲೀಸ್ಟು ಇಲ್ಲಿ ಬಿಟ್ಟರೆ ಹಾವೇರಿ ಬಿಟ್ಟರೆ ಬ್ಯಾಡಗಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ ಈ ಥರ ಎಕ್ಸ್ಪ್ರೆಸ್ ಅಂತಾರೆ. ಪ್ರತಿ ಸ್ಟಾಪಲ್ಲಿ ನಿಲ್ಸ್ಕೊಂಡು ಹೋದರೆ ಅದು ಪ್ಯಾಸೆಂಜರೇ ಅನ್ನೋದು. ಇವರು ಎಕ್ಸ್ಪ್ರೆಸ್ ಟ್ರೈನ್ ಟಿಕೆಟ್ ಫೇರ್ ತಗೊಂಡು ಪ್ಯಾಸೆಂಜರ್ ಟ್ರೈನ್ನ ಓಡಿಸ್ತಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು. ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 3. ಆ ಕಡೆ ನೋಡಿ, ಚಾಲುಕ್ಯ ಎಕ್ಸ್ಪ್ರೆಸ್ ಬಂದಿದೆ. ಈಗ ದಾದರ್ಗೆ ಹೋಗ್ತಿದೆ. ತಿರುನಲ್ವೇಲಿ ದಾದರ್ ವ್ಯಾಪ್ 7 ಲೋಕ ಇದೆ. EMDs ಅಂತೂ ಸಿಕ್ಕಾಪಟ್ಟಿದೆ ಅವರು. ನೋಡಿ ನಮ್ಮ ಟ್ರೈನ್ ಅಲ್ಲಿದೆ ಮುಂದೆ, ಮೆಮೊ ಟ್ರೈನು. ಇದು ವಿಜಯಪುರದಿಂದ ಬರುತ್ತೆ. ವಿಜಯಪುರದಿಂದ ಬಂದು ಇಲ್ಲಿಂದ ಈಗ ಅರಸೀಕೆರೆಗೆ ಹೋಗಿ, ನಾಳೆ ಅರಸೀಕೆರೆಯಿಂದ ಬಂದು ಮತ್ತೆ ವಿಜಯಪುರಕ್ಕೆ ಹೋಗುತ್ತೆ. ಪ್ಲ್ಯಾಟ್ಫಾರಮ್ ನಂಬರ್ 4ಕ್ಕೆ ಕುಷ್ಟಗಿ ಟ್ರೈನ್ನ ತಗೊಂಬರ್ತಿದ್ದಾರೆ. ಡೀಸೆಲ್ ಲೋಕೋ ಹುಬ್ಬಳ್ಳಿ ಕುಷ್ಟಗಿ ಪ್ಯಾಸೆಂಜರ್ ಟ್ರೈನ್ನ ಈಗ ತಗೊಂಬರ್ತಿದ್ದಾರೆ ಪ್ಲ್ಯಾಟ್ಫಾರಮ್ ನಂಬರ್ 4ಕ್ಕೆ. ಪ್ಲ್ಯಾಟ್ಫಾರಮ್ ನಂಬರ್ 3 ಹುಬ್ಬಳ್ಳಿ. ಫ್ರೆಂಡ್ಸ್, ಹುಬ್ಬಳ್ಳಿಯಿಂದ ಯಾರ್ಯಾರು ನೋಡ್ತೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನೋಡಿ, ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 16214. ಈ ಟ್ರೈನು ರೇಕ್ಷರ್ ಬಂದುಬಿಟ್ಟು ವಿಜಯಪುರ ಜೊತೆ ಇದೆ. ಹುಬ್ಬಳ್ಳಿ ವಿಜಯಪುರ ಮೆಮೊ ಟ್ರೈನ್ ಜೊತೆ ರೇಕ್ಷರ್ ಇದೆ. ಆ ಕಡೆ ನೋಡ್ತಿರೋ ಪ್ಲ್ಯಾಟ್ಫಾರಮ್ ನಂಬರ್ 1 ಅದೇ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲ್ಯಾಟ್ಫಾರಮ್. ಸುಮಾರು 1.5 ಕಿಲೋಮೀಟ್ರ್ ಇದೆ. ಬನ್ನಿ ಒಳಗೆ ಹೋಗೋಣ. ಫುಲ್ ಪ್ಯಾಕ್ ಇದೆ ಗುರು. ನಾನು ಫ್ರಂಟ್ ಬಂದರೂ ಫುಲ್ ಪ್ಯಾಕ್ ಇದೆ. ಮೇ ಬಿ ಇವರೆಲ್ಲ ದಾವಣಗೆರೆಗೆ ಹೋಗೋದ್ರೊಳಗೆ ಇಳ್ಕೊನವರು. ಕಟ್ ಸೀಟು ಟ್ರೈನ್ ತಗೊಂಬರ್ತಿದ್ದಾರೆ. ಹುಬ್ಬಳ್ಳಿ ದಾದರ್ ರೇಕ್ಷರ್ ಬಂದುಬಿಟ್ಟು ವಿಜಯವಾಡ ಜೊತೆ. ಈ ಟ್ರೈನು ಒಂದ್ಸರಿ ಮಾಡಬೇಕು ಹುಬ್ಬಳ್ಳಿಯಿಂದ ದಾದರ್ಗೆ. ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಆನ್ ಟೈಮ್ ನಮ್ಮ ಟ್ರೈನು ಡಿಪೋಚರ್ ಆಗಿದೆ 3 ಗಂಟೆಗೆ ಹುಬ್ಬಳ್ಳಿಯಿಂದ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕುಂದಗೋಳ. ಯಾವುದೋ RCF ಮೆಮೊ ಇದೆ, ಅದದು ಮೆಮೊ ಟ್ರೈನು. ಈ ಟ್ರೈನು ಒಂದು ದಿವಸ ಚಿಕ್ಕಜಾಜೂರಿಗೆ ಬರುತ್ತೆ, ಒಂದು ದಿವಸ ಗುಂತಕಲ್ಗೆ ಹೋಗುತ್ತೆ, ಒಂದು ದಿವಸ ವಿಜಯಪುರಕ್ಕೆ ಹೋಗುತ್ತೆ. ಸೊ ರೇಕ್ಷರ್ ಜಾಸ್ತಿ ಇರುತ್ತೆ ಈ ಟ್ರೈನ್ಗೆ. ಅದು ನೋಡೋಣ ಅಂದರೆ ಕರೆಕ್ಟಾಗಿ ಝೂಮೇ ಆಗ್ತಿಲ್ಲ. ಅರಸೀಕೆರೆಯಿಂದ ಬಂದಿರೋ ಟ್ರೈನ್ ಅದು. ಈಗ ವಿಜಯಪುರಕ್ಕೆ ಹೋಗ್ತಿದೆ ಆ ಟ್ರೈನ್.
ಈ ಟ್ರೈನ್ ಬಂದ್ಬಿಟ್ಟು ವಿಜಯವಾಡ ರೇಕ್ಷರ್. ಆಗಲೇ ನೋಡಿದ್ರಲ್ಲ ದಾದರ್ ರೇಕ್ಷರ್, ಇದು ವಿಜಯವಾಡ ರೇಕ್ಷರ್. ಸಂಜೆ 7 ಗಂಟೆಗೆ ಡಿಪಾಚರ್ ಆಗುತ್ತೆ ಹುಬ್ಬಳ್ಳಿ ಜಂಕ್ಷನಿಂದ. ಫ್ರೆಂಡ್ಸ್, ಇದೆಲ್ಲ ಏನು ನೋಡ್ತಿದ್ದೀರೋ ಇದೆಲ್ಲ ಕೋಚಾರ್ಡ್ ಸೆಂಟ್ರು ಹುಬ್ಬಳ್ಳಿದು. ಇಲ್ಲಿಂದ ಒಂದು ಲೈನು ಜಂಕ್ಷನ್ ರೋಡ್ ತಗೊಳುತ್ತೆ ನೋಡಿ, ಆ ಕಡೆ ಲೈನು 3 ಲೈನು ಗದಗ ಸೈಡ್ ಹೋಗೋದು. ಆ ಕಡೆ ಒಂದು ಟ್ರೈನ್ ನಿಂತಿದೆಯಲ್ಲ ಅದೆಲ್ಲ ಗದಗ ಸೈಡ್ ಹೋಗೋ ರೂಟ್ ಅದು. ಯಾವ ಟ್ರೈನ್ ಪಾರ್ಕ್ ಮಾಡಿದ್ದಾರೆ? ಹುಬ್ಬಳ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್. ಚಾರ್ಮಿನಾರ್ ಜೊತೆ ರೇಕ್ಷರ್ ಇದೆ, ಚಾರ್ಮಿನಾರ್ ಎಕ್ಸ್ಪ್ರೆಸ್ ಜೊತೆ ಹುಬ್ಬಳ್ಳಿ ಹೈದರಾಬಾದ್. ಹುಬ್ಬಳ್ಳಿ ಸೌತ್, ಹುಬ್ಬಳ್ಳಿ ದಕ್ಷಿಣ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನ್. ಫ್ರೆಂಡ್ಸ್, ಮೋಡ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಮಳೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಮಳೆ ಬಂದರೆ ಚೆನ್ನಾಗಿರುತ್ತೆ, ಫುಲ್ಲು ಗ್ರೀನ್ರಿ ಐತೆ ಎಲ್ಲ ಪೂರ್ತಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಕುಂದಗೋಳ ರೈಲ್ವೆ ಸ್ಟೇಷನ್ಗೆ. ಹೊರಟಿದೆ ಕುಂದಗೋಳ ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಸೌಂಡ್ಶಿ. ಇದನ್ನು ಎಕ್ಸ್ಪ್ರೆಸ್ ಅಂತಾರೆ ಯಾರಾದರೂ. ಮಳೆ ಬರ್ತಿದೆ, ಸೊ ಡೋರೆಲ್ಲ ಕ್ಲೋಸ್ ಮಾಡಿದ್ದೀವಿ. ಈ ಕಡೆ ಮಳೆ ಬರ್ತಿರೋದು, ಸೊ ಅದಕ್ಕಾಗಿ ಈ ಕಡೆ ಕ್ಲೋಸ್ ಮಾಡಿರೋದು. ಫ್ರೆಂಡ್ಸ್, ನಮ್ಮ ಟ್ರೈನಿಗೆ ಎಂಟ್ರಿ ಆಗ್ತಿದೆ ಸೌಂಡ್ಶಿ ರೈಲ್ವೆ ಸ್ಟೇಷನ್ಗೆ. ಹನಿ ಹನಿ ಉದುರ್ತಿದೆ. ಹೊರಟಿದೆ ಸೌಂಡ್ಶಿ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಗುಡ್ಡಗೇರಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗಿದೆ ಗುಡ್ಡಗೇರಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಭಾಳ ಜನ ಇದ್ದಾರೆ ಇಳಿಯೋರು ಗುಡ್ಡಗೇರಿ ರೈಲ್ವೆ ಸ್ಟೇಷನಲ್ಲಿ. ಎಲ್ಲ ಇಲ್ಲೇ ರೈಲ್ವೆ ಟ್ರ್ಯಾಕ್ ಹತ್ರನೇ ಇಳಿದು ಹೋಗ್ತಿದ್ದಾರೆ ಗುರು. ಹೊರಟಿದೆ ಗುಡ್ಡಗೇರಿ ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕಳಸ ಹಾಲ್ಟ್. ಫ್ರೆಂಡ್ಸ್, ನಮ್ಮ ಟ್ರೈನಿಗೆ ಎಂಟ್ರಿ ಆಗ್ತಿದೆ ಕಳಸ ಹಾಲ್ಟ್ಗೆ. ಕ್ರಾಸಿಂಗ್ ಯಾವುದೂ ಇಲ್ಲ, ಅದಕ್ಕೆ ಕ್ರಾಸಿಂಗ್ ಯಾವುದೂ ತೋರಿಸ್ತಿಲ್ಲ ನಾನು ನಿಮಗೆ. ಓವರ್ಟೇಕು ಯಾವುದೂ ಇಲ್ಲ. ಕಳಸ ಹಾಲ್ಟ್ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯಾರ್ಯಾರು ನೋಡ್ತಿದ್ರೆ ಕಳಸದಿಂದ ಕಮೆಂಟ್ ಮಾಡಿ. ವೆದರ್ ಮಾತ್ರ ಸಾಕಾಗಿದೆ. ಮೇ ಬಿ ರಾಣೆಬೆನ್ನೂರು ಇಲ್ಲ ಹರಿಹರ ಹೋಗೋಷ್ಟೊತ್ತಿಗೆ KSK ಕ್ರಾಸಿಂಗ್ ಆಗ್ಬೋದು. ಕರ್ನಾಟಕ ಸಂಪರ್ಕ ಕ್ರಾಂತಿ, ಚಂಡೀಗಢ ಸಂಪರ್ಕ ಕ್ರಾಂತಿನೇ ಇದೆ, ವಿಶ್ವಮಾನವಿದೆ, ಸಿದ್ಧಗಂಗಾ ಇದೆ. ಸರಿ, ವಿಶ್ವಮಾನ ಇಲ್ಲ, ಸಿದ್ಧಗಂಗಾ ಇದೆ. ವಿಶ್ವಮಾನವ ಹಾವೇರಿಯಲ್ಲಿ ಕ್ರಾಸಿಂಗ್ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಎಳವಿಗಿ ರೈಲ್ವೆ ಸ್ಟೇಷನ್ಗೆ. ಇಲ್ಲೊಂದು ಡಿಮ್ಯಾಂಡ್ ಇದೆ, ಎಳವಿಗಿ ಟು ಗದಗ ನ್ಯೂ ಲೈನ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಎಲ್ಲರಿಗೂ ಬಂದೈತೆ ಅಂತ ಗೊತ್ತಿಲ್ಲ. ಸರ್ವೆ ಆಗಿದೆ ಅಂತ ಒಂದು ಮಾಹಿತಿ ಇದೆ. ಎಳವಿಗಿಯಿಂದ ಗದಗಿಗೆ ಇಲ್ಲಿ ತುಂಬ ಜನ ಬೋರ್ಡ್ ಮಾಡೋರು ಇದ್ದಾರೆ, ಹಾಗೆ ಇಳಿಯೋರು ಇದ್ದಾರೆ ಎಳವಿಗಿಯಲ್ಲಿ.
ಎಳವಿಗಿ ರೈಲ್ವೆ ಸ್ಟೇಷನ್. ಪರವಾಗಿಲ್ಲ ಗುರು, ತುಂಬ ಜನ ಹೇಳಿದ್ರು. ಎಷ್ಟು ಜನ ಹೇಳಿದಾರೋ ಅಷ್ಟು ಜನನೂ ಹತ್ತಿದ್ದಾರೆ. ಮತ್ತೆ ಫ್ರೆಂಡ್ಸ್, ನಮ್ಮ ಟ್ರೈನಿಗೆ ಎಂಟ್ರಿ ಆಗ್ತಿದೆ ಹಾವೇರಿ ರೈಲ್ವೆ ಸ್ಟೇಷನ್ಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ನೋಡ್ತಿದ್ದೀರಾ ವಿಶ್ವಮಾನವ ಎಕ್ಸ್ಪ್ರೆಸ್. ಮೈಸೂರಿಂದ ಬೆಳಗಾವಿಗೆ ಹೋಗುವ ವಿಶ್ವಮಾನವ ಎಕ್ಸ್ಪ್ರೆಸ್ ಆಲ್ರೆಡಿ ಬಂದು ನಿಂತಿದೆ. ಅದು 40 ಮಿನಿಟ್ಸ್ ಲೇಟಾಗಿ ರನ್ ಆಗ್ತಿದೆ ಆ ಟ್ರೈನ್. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಬಂದಿದೆ ಹಾವೇರಿ. ಹಾವೇರಿ ರೈಲು ನಿಲ್ದಾಣ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಮತ್ತು 3. ವಿಶ್ವಮಾನವ ಎಕ್ಸ್ಪ್ರೆಸ್ ನಾನು ICF ಇದ್ದಾಗ ಮಾಡಿದ್ದೆ, ಮತ್ತೆ ಮಾಡಿರಲಿಲ್ಲ. 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಹಾವೇರಿಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬ್ಯಾಡಗಿ. ಹಾವೇರಿ ಬಿಟ್ಟಾಗಿಂದ ನೋಡ್ತಿದ್ದೀನಿ ಸಿಕ್ಕಾಪಟ್ಟೆ ಸಪ್ಪೆ ಹಾಕಿದ್ದಾರೆ ಜೋಳ. ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನ್ ಈಗ ಬ್ಯಾಡಗಿ ರೈಲ್ವೆ ಸ್ಟೇಷನ್ಗೆ. ಫ್ರೆಂಡ್ಸ್, ನಮ್ಮ ಚಿತ್ರದುರ್ಗದಿಂದ ಹುಬ್ಳಿಗೆ ಬರೋ ಟ್ರೈನು ಇಲ್ಲಿ ಕ್ರಾಸಿಂಗ್ ಆಗ್ತಿದೆ ನೋಡಿ, ಡೆಮೋ ಟ್ರೈನು. ಬಟ್ ಇದು ಚಿತ್ರದುರ್ಗದಿಂದ ಬರಲ್ಲ. ಈಗ ಚಿಕ್ಕಜಾಜೂರಿಂದ ಆರ್ಗಿನೇಟ್ ಆಗಿದೆ. ಈಗ ಲೇಟೆಸ್ಟಾಗಿ ಬಂದಿರೋ ಸುದ್ದಿ ಏನಂದರೆ ಇದೇ ಟ್ರೈನ್ನ ಚಿಕ್ಕಮಗಳೂರವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಬಂದಿದೆ. ನೋಡೋಣ, ಆದಷ್ಟು ಬೇಗ ಕನ್ಫರ್ಮ್ ಆದರೆ ನಾನು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಈ ಟ್ರೈನ್ ನಾನು ಆಲ್ರೆಡಿ ಮಾಡಿದ್ದೀನಿ, ಚಿತ್ರದುರ್ಗ ಟು ಹುಬ್ಬಳ್ಳಿ ಅಂತ ಹೇಳ್ಬಿಟ್ಟು. ಅದು ಹೊರಟಿದೆ ಹುಬ್ಳಿಗೆ. ನಮ್ಮದೀಗ ಎಂಟ್ರಿ ಆಗಿದೆ ಬ್ಯಾಡಗಿ ರೈಲ್ವೆ ಸ್ಟೇಷನ್ಗೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಬ್ಯಾಡಗಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ದೇವರಗುಡ್ಡ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್ಗೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ರಾಣೆಬೆನ್ನೂರಿಂದ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಎಲ್ಲರೂ ಕಾಮೆಂಟ್ ಮಾಡಿ ಐ ಆಮ್ ಫ್ರಮ್ RNR ಅಂತ. ನಾನು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ವರ್ಕ್ ನಡೀತಿತ್ತು ಗುರು. ಇವಾಗ ಆಲ್ರೆಡಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ರಾಣೆಬೆನ್ನೂರು ಪ್ಲ್ಯಾಟ್ಫಾರ್ಮ್ ವರ್ಕು. ಲಾಸ್ಟ್ ಟೈಮ್ ಅಂದರೆ ಡೇ ಟೈಮ್ ಬಂದಾಗ. ನೈಟ್ ಟೈಮ್ ಬಂದಾಗ ನಾನು ತೋರಿಸಿರ್ಲಿಲ್ಲ ಕೆಲವೊಂದು ವೀಡಿಯೋಸಲ್ಲಿ. ಡೇ ಟೈಮ್ ಬಂದಾಗ ಇನ್ನೂ ವರ್ಕ್ ನಡೀತಿತ್ತು. ರಾಣೆಬೆನ್ನೂರು ತೋರಿಸಲಿಲ್ಲ ಅಂದರೆ ಕಾಮೆಂಟ್ ಮಾಡಿಬಿಡ್ತೀರ ಮತ್ತೆ, ರಾಣೆಬೆನ್ನೂರು ತೋರಿಸಿಲ್ಲ ಅಂತ. ಯಾಕಂದರೆ ಸಿಗ್ನಿಫಿಕೆಂಟಾಗಿ ಜಾಸ್ತಿ ಜನ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಇದೆ ರಾಣೆಬೆನ್ನೂರಲ್ಲಿ. ಸೊ ಹೊರಟಿದೆ ನಮ್ಮ ಟ್ರೈನು ರಾಣೆಬೆನ್ನೂರಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹರಿಹರ. ಫ್ರೆಂಡ್ಸ್, ನಮ್ಮ ತುಂಗಭದ್ರಾ ನದಿ ನೋಡಿ ನೀರಿನ ಮಟ್ಟ ಜಾಸ್ತಿ ಆಗಿದೆ ಹರಿಹರದಲ್ಲಿ. ಈ ಕಡೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬೋದು. ನಮ್ಮ ತುಂಗಭದ್ರಾ ನದಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಹರಿಹರ ರೈಲ್ವೆ ಸ್ಟೇಷನ್ಗೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಗಾಡಿ ಬಿಫೋರ್ ಬಂದಿತ್ತು, ಸುಮಾರು ಒಂದು 5 ನಿಮಿಷ ಹಾಲ್ಟ್ ಆಗಿತ್ತು ಹರಿಹರದಲ್ಲಿ. 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ
ಹರಿಹರದಿಂದ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ದಾವಣಗೆರೆ. ಯಶವಂತಪುರ ಹಜರತ್ ನಿಜಾಮುದ್ದೀನ್ ಕರ್ನಾಟಕ ಸಂಪರ್ಕ ಕ್ರಾಂತಿ ಕ್ರಾಸಿಂಗ್ ಆಗ್ತಿದೆ. ವಯಾ ಕಾಚಿಗೂಡ ಬಳ್ಳಾರಿ ಮೇಲೆ ಹೋಗುತ್ತೆ. ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಲೋಕಲ್ ಬಸ್ ಬಳ್ಳಾರಿ ಹಂಪದಲ್ಲಿ ಕಾಚಿಗೂಡ ಮೇಲೆ ಹೋಗ್ತಿತ್ತು. ಅಮರಾವತಿ ಜಂಕ್ಷನ್ ದಾವಣಗೆರೆ ನಾರ್ತ್. ಆದಷ್ಟು ಬೇಗ ಹೆಸರು ಚೇಂಜ್ ಆಗುತ್ತೆ. ಅಮರಾವತಿ ಕಾಲೋನಿ ಜಂಕ್ಷನ್ ನೇಮ್ ದಾವಣಗೆರೆ ನಾರ್ತ್ ಆಗಿ, ತೋಳ ಹುಣ್ಸೆ ಏನಿದೆ ಅದು ದಾವಣಗೆರೆ ಸೌತ್ ಆಗಿ ಚೇಂಜ್ ಆಗುತ್ತೆ. ಇಲ್ಲಿ ಸ್ಟಾಪ್ ಇಲ್ಲ, ಅಫಿಷಿಯಲ್ ಸ್ಟಾಪ್ ಇಲ್ಲ. ಅಲ್ಲಿ ಕ್ರೂ ಮೆಂಬರ್ಸ್ ಇತ್ತಲ್ಲ, ಅವ್ರ ಹತ್ಕೊಳಕ್ಕೆ ಎಷ್ಟು ಹಾಲ್ಟ್ ಕೊಟ್ಟಿದ್ದು. ಅಮರಾವತಿ ಕಾಲೋನಿ ಜಂಕ್ಷನಿಂದ ಹೊರಟಿದೆ. ಈ ಲೋಕ ಯಾರು ಅಂತ ಕಾಮೆಂಟ್ ಮಾಡಿ. ಭತ್ತ ಎಲ್ಲ ಬೇರು ನಾಟಿ ಮಾಡಿದ್ದಾರೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಇನ್ನೊಂದು ತಿಂಗಳು ಬಿಟ್ಬಿಟ್ರೆ ಭತ್ತದ ಬೇರೆಲ್ಲ ಮೇಲೆ ಬಂದಿರುತ್ತೆ, ನೋಡೋಕ್ಕೆ ಸಕ್ಕತ್ತಾಗಿದೆ ಮಾತ್ರ. ಫ್ರೆಂಡ್ಸ್, ನಮ್ಮ ಟ್ರೈನಿಗೆ ಎಂಟ್ರಿ ಆಗ್ತಿದೆ ನಮ್ಮ ಬೆಣ್ಣೆನಗರ ದಾವಣಗೆರೆಗೆ, ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಇಲ್ಲಿಂದ ತುಂಬ ವೀಡಿಯೋಸ್ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿಗೆ ತುಂಬ ವೀಡಿಯೋಸ್ ಎಂಡ್ ಮಾಡಿದ್ದೀನಿ. ಇನ್ನು ಇಲ್ಲಿಂದ ಸ್ಟಾರ್ಟ್ ಮಾಡೋ ವೀಡಿಯೋಸು ಭಾಳ ಇದ್ದಾವೆ, ಪ್ಲ್ಯಾನ್ ಮಾಡ್ತಿದ್ದೀನಿ. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಬಾವುಟ ನೋಡೋಕ್ಕೆ ಖುಷಿಯಾಗುತ್ತೆ. ಈಗ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಬರಬೇಕು. ಸಿದ್ಧಗಂಗಾ ಸೂಪರ್ ಫಾಸ್ಟು ಧಾರವಾಡಕ್ಕೆ ಹೋಗೋದು. KSR ಬೆಂಗಳೂರು ಟು ಧಾರವಾಡಕ್ಕೆ ಬಂತು ನೋಡಿ. ಲ್ಯಾಪ್ 7 ಲೋಕೋ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ KSR ಬೆಂಗಳೂರು ಟು ಧಾರವಾಡ. ಇನ್ನು ರೇಕ್ಷರ್ ಬಂದುಬಿಟ್ಟು ಮೈಸೂರು ಬೆಂಗಳೂರು, ಬೆಂಗಳೂರು ತಾಳಗುಪ್ಪ, ಬೆಂಗಳೂರು ಧಾರವಾಡ, ಇಷ್ಟು ಟ್ರೈನ್ಸ್ ಜೊತೆ ರೇಕ್ಷರ್ ಇದೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ಗೆ. ಮೈಸೂರಿಂದ ಬೆಂಗಳೂರಿಗೆ ಬರುತ್ತೆ ಒಡೆಯರಾಗಿ, ಬೆಂಗಳೂರಿಂದ ಧಾರವಾಡಕ್ಕೆ ಬರುತ್ತೆ. ನೆಕ್ಸ್ಟ್ ಧಾರವಾಡದಿಂದ ಮೈಸೂರಿಗೆ ಹೋಗಿ, ಧಾರವಾಡದಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಮೈಸೂರಿಗೆ ಹೋಗಿ, ಮೈಸೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ತಾಳಗುಪ್ಪ ಹೋಗುತ್ತೆ. ಸೊ 6 ಪೇರ್ ಟ್ರೈನ್ಸ್ ಇದೆ. ಹೊರಟಿದೆ ನಮ್ಮ ಟ್ರೈನು ದಾವಣಗೆರೆಯಿಂದ. ಇನ್ನೊಂದು ಲೈನ್ ಆ್ಯಡ್ ಮಾಡೋಕ್ಕೆ ಮಾಡ್ತಿದ್ದಾರೆ ನೋಡಿ. ಇಟ್ಟು ತೋಳ ಹುಣ್ಸೆ ಜಂಕ್ಷನ್ ಆಗುತ್ತಲ್ಲ ದಾವಣಗೆರೆ ಸೌತು, ಇಲ್ಲಿಂದ ಚಿತ್ರದುರ್ಗಕ್ಕೆ ಒಂದು ಲೈನ್ ಕಟ್ ಆಗುತ್ತೆ. ಸೊ ಎಕ್ಸ್ಟ್ರಾ ಇನ್ನೊಂದು 2 ಲೈನ್ ಆ ಕಡೆನೂ ಮಾಡ್ತಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ತೋಳ ಹುಣ್ಸೆ ಜಂಕ್ಷನ್ ಎಂಟ್ರಿ ಆಗಿದೆ ನಮ್ಮ ಟ್ರೈನ್ ಈಗ ತೋಳ ಹುಣ್ಸೆ ಜಂಕ್ಷನ್ಗೆ. ಫ್ರೆಂಡ್ಸ್, ಆ ಕಡೆ ನೋಡಿ ಪ್ಲ್ಯಾಟ್ಫಾರ್ಮು ಮುಂಚೆ 2 ಇದ್ದಿದ್ದು, 1, 2, ಈಗ 3, 4 ಮಾಡಿದ್ದಾರೆ. ಆ 3, 4 ಏನಿದೆ ಚಿತ್ರದುರ್ಗ ಸೈಡ್ ಹೋಗೋಕ್ಕೆ ನೋಡಿ, ಅದೆಲ್ಲ ಪೂರ್ತಿ. ನಾನು ನಿಮಗೆ ಮುಂದಕ್ಕೆ ಹೋಗಿದ ತಕ್ಷಣ ಜಂಕ್ಷನ್ ರೂಟ್ ತೋರಿಸ್ತೀನಿ. ತೋಳ ಹುಣ್ಸೆ ಜಂಕ್ಷನ್ ದಾವಣಗೆರೆ ಸೌತ್ ಹೊರಟಿದೆ ನಮ್ಮ ಟ್ರೈನು ತೋಳ ಹುಣ್ಸೆ ಜಂಕ್ಷನಿಂದ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ ಲೆಫ್ಟ್ ಸೈಡು, ಅದು ಚಿತ್ರದುರ್ಗಕ್ಕೆ ಹೋಗೋದು. ಇಲ್ಲಿಂದ ಆನಗೋಡು, ಹೆಬ್ಬಾಳು, ಭರಮಸಾಗರ, ಸಿರಿಗೆರೆ ರೋಡು, ಚಿತ್ರದುರ್ಗ, BS ಹಳ್ಳಿ, ಹಿರಿಯೂರು, ಶಿರಾ, ತುಮಕೂರು ಆ ರೂಟಲ್ಲಿ ಹೋಗುತ್ತೆ. ಅಡಿಕೆ ಗಿಡ ನೋಡಿ ಯಾವ ಥರ ಇದಾವೆ ಅಂತ ಹೇಳ್ಬಿಟ್ಟು ಸಾಕಾಗಿರೋದು. ನಮ್ಮದು ಇಷ್ಟು ಉದ್ದ ಆಗಿಲ್ಲ, ಬಟ್ ನಮ್ಮದು ಒಂದು 3.5 ವರ್ಷ 4 ವರ್ಷ ಆಗಿದೆ.
ಹಾಕಿ ನಾವು ಹನುಮನಹಳ್ಳಿಯಿಂದ ಹೊರಟಿದೆ ನಮ್ಮ ಟ್ರೈನ್ ಈಗ. ಫ್ರೆಂಡ್ಸ್, KSR ಬೆಂಗಳೂರಿಂದ ಬೆಳಗಾವಿಗೆ ಹೋಗುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೊಡಗನೂರು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮಾಯಕೊಂಡ. ಮಳೆ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಥರ ಮಳೆ ಕ್ಲೈಮೇಟ್ ಕೋಲ್ಡ್ ಇದ್ದರೆ ಚಿಲ್ಲಾಗಿದೆ, ಎಷ್ಟು ದೂರ ಬೇಕಾದರೂ ಪ್ರಯಾಣ ಮಾಡ್ಬೋದು. ಮಳೆಯಲ್ಲಿ ಪ್ರಯಾಣ ಮಾಡೋಕ್ಕೆ ತುಂಬ ಇಷ್ಟ. ನಿಮಗೂ ಇಷ್ಟ ನಮ್ಮ ಮಳೆ ಬರಬೇಕಾದ್ರೆ ವೆದರ್ ಕ್ಲೈಮೇಟ್ ಕೋಲ್ಡ್ ಆಗಿದೆ ಜರ್ನಿ ಮಾಡೋಕ್ಕೆ. ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಮಾಯಕೊಂಡ ರೈಲ್ವೆ ಸ್ಟೇಷನ್ಗೆ. ಮೇ ಬಿ ಆ ಕಡೆ ತಗೊಂಡು ಹೋಗ್ತಾರೆ, ಆ ಕಡೆ ಪ್ಲಾಟ್ಫಾರ್ಮ್ಗೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗಿದೆ ಮಾಯಕೊಂಡ ರೈಲ್ವೆ ಸ್ಟೇಷನ್ಗೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಮಾಯಕೊಂಡ ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಸಾಸಲು. ಆಲ್ರೆಡಿ ಕತ್ಲಾಗ್ತಾ ಬಂತು. ಇಲ್ಲಿ ಸಾಸಲು ಹತ್ರ ಲಾಸ್ಟ್ ಟೈಮ್ ನೋಡಿದ್ರೆ ಏನೋ ವರ್ಕ್ ನಡೀತಿತ್ತು. ಇದು ಮೈನ್ ಇದು ಲೋಡ್ ಅನ್ನೋ ಪಾಯಿಂಟು. ಸೊ ಇಲ್ಲಿಂದ ಒಂದು ಇದಾಗುತ್ತೆ ಚಂಡೀಗಢ ಸಂಪರ್ಕ ಅಂತ ಈ ಕ್ರಾಸಿಂಗ್ ಆಗ್ತಿದೆ. ಯಶವಂತಪುರ ಚಂಡೀಗಢ. ಅಲ್ಲಿ ನಾನು ನಿಮ್ಗೆ ಹೇಳ್ತಿದ್ನಲ್ಲ ನೋಡಿ, ಇದೆ ಮೀನಿಂಗು ಲೋಡ್ ಅನ್ನೋ ಪಾಯಿಂಟು. ಸೊ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣ ಒಂದು ಬೈಪಾಸ್ ಲೈನ್ ಆಗುತ್ತೆ ಚಿತ್ರದುರ್ಗ ಲೈನ್ಗೆ. ಚಿಕ್ಕಜಾಜೂರಿಂದ ಚಿತ್ರದುರ್ಗಕ್ಕೆ ಹೋಗುತ್ತೆ ಆ ಲೈನ್ಗೆ ಒಂದು ಬೈಪಾಸ್ ಲೈನು ಸ್ಯಾಂಕ್ಷನ್ ಆಗಿದೆ. ಸೊ ವರ್ಕಿನ ಸ್ಟಾರ್ಟ್ ಆಗಿಲ್ಲ, ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಸಾಸಲು ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದೆ. ಸುಮಾರು 3 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಸಾಸಲು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮ ಚಿಕ್ಕಜಾಜೂರು ಜಂಕ್ಷನ್. ಫ್ರೆಂಡ್ಸ್, ಆ ಕಡೆ ಲೈನ್ ಏನು ನೋಡ್ತಿದ್ದೀರಾ ಅದು ಚಿಕ್ಕಜಾಜೂರಿಂದ ಚಿತ್ರದುರ್ಗಕ್ಕೆ ಹೋಗೋ ಲೈನು, ಬ್ರ್ಯಾಂಚ್ ಲೈನು. ಸೊ ಇಲ್ಲಿಂದ ಭದ್ರಾವತಿಗೆ ಒಂದು ಲೈನ್ ಹಾಕ್ಬೇಕಂತ ಹೇಳ್ಬಿಟ್ಟು ಸರ್ವೆ ಆಗ್ತಿದೆ. ಅದು ಅಮೌಂಟು ರಿಲೀಸ್ ಮಾಡಿದ್ದಾರೆ ರೈಲ್ವೆ ಬೋರ್ಡು ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಇನ್ನು ಅದು ಫೈನಲ್ ಲೊಕೇಶನ್ ಸರ್ವೆಯಲ್ಲಿದೆ. ನಮ್ಮ ಟ್ರೈನಿಗೆ ಎಂಟ್ರಿ ಆಗ್ತಿದೆ ಚಿಕ್ಕಜಾಜೂರು ಜಂಕ್ಷನ್ಗೆ, ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ. ಇಲ್ಲಿಂದ ಬೇಗ ಭದ್ರಾವತಿಗೆ ಆ ಲೈನ್ ಆಗಿಬಿಟ್ರೆ ಡೈರೆಕ್ಟು ಥ್ರೂ ಭದ್ರಾವತಿಗೆ, ಅಂದರೆ ಬೀರೂರಿಗೆ ಹೋಗಿರೋಂಗೆ, ಎಲ್ಲಿ ಲೋಕೋ ರಿವರ್ಸಲ್ಲಿ ಇಲ್ದಿರೋಂಗೆ ಆರಾಮಾಗಿ ಹೋಗ್ಬೋದು. ಫ್ರೆಂಡ್ಸ್, ನಾನು ಇಲ್ಲೇ ಚಿಕ್ಕಜಾಜೂರಲ್ಲಿ ಇಳ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೂ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರ ಅಂತ ನಿಮ್ಮ ಊರ ಹೆಸರನ್ನ ಕಮೆಂಟ್ ಮಾಡಿ. ಯಾಕಂದರೆ ನಮ್ಮ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗುತ್ತಂತ ನಾವು ತಿಳ್ಕೊಬೇಕಂತ ಒಂದು ಚಿಕ್ಕ ಆಸೆ ಇದೆ. ನಿಮ್ಮ ಊರ ಹೆಸರನ್ನ ಕಮೆಂಟ್ ಮಾಡಿ.